ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪಯ್ಯೆ ಮೀನಿನ ಸಾರು ಹೇಗೆ ಮಾಡೋದು ಅಂತೇಳಿ ನೋಡುವ. ನಾನು ಇವತ್ತು ಅರ್ಧ ಕೆಜಿ ಪಯ್ಯೆ ಮೀನನ್ನು ತಗೊಂಡಿದ್ದೇನೆ. ಹಾಗೆ ಇದರದ್ದು ಸ್ಪೈಸಸ್ ಇಂಗ್ರೀಡಿಯೆಂಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಅದರಲ್ಲಿ ಫಸ್ಟ್ ಈ ರೆಡ್ ಚಿಲ್ಲಿಸ್ ಮೆಣಸನ್ನು ಸ್ವಲ್ಪ ಫ್ರೈ ಮಾಡುವ. ಅದೊಂದು ಒಳ್ಳೆ ಪರಿಮಳ ಕೊಡ್ತದೆ, ಬಿಡ್ತದೆ. ಆಮೇಲೆ ಈ ಸ್ಪೈಸಸ್ ಅನ್ನು ಅದರ ಜೊತೆಗೆ ಸೇರಿಸಿ ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡುವ. ಆಮೇಲೆ ಇದಕ್ಕೆ ನಾನು ಅರ್ಧ ಮೀಡಿಯಂ ಸೈಜದ್ದು ಆನಿಯನ್ ಈರುಳ್ಳಿ, ಒಂದು 6 ಎಳೆ ಬೆಳ್ಳುಳ್ಳಿ ಗಾರ್ಲಿಕ್, ಹಾಗೆ ಒಂದು ಸಣ್ಣ ತುಂಡು ಜಿಂಜರನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಇದರ ಜೊತೆಗೆ ಸ್ವಲ್ಪ ಫ್ರೈ ಮಾಡುವ. ಈ ಸ್ಪೈಸಸ್ ಫ್ರೈ ಆದಾಗ ಒಂದು ಒಳ್ಳೆ ಪರಿಮಳ ಬರ್ತದೆ. ಆವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಹಾಗೆ ಇದು ಸ್ವಲ್ಪ ಕೂಲ್ ಆದಮೇಲೆ ನಾವೀಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವ. ಒಳ್ಳೆ ಫೈನ್ ಗ್ರೈಂಡ್ ಆಗಬೇಕು. ಸೊ ಈ ಎಲ್ಲ ಸ್ಪೈಸಸನ್ನು ಮಿಕ್ಸಿಗೆ ಸೇರಿಸುವ. ಇದು ನಾನು ಅರ್ಧ ಮೀಡಿಯಂ ಗಾತ್ರದ್ದು ತೆಂಗಿನಕಾಯಿಯದ್ದು ಅರ್ಧ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಫ್ರೆಶ್ ಗ್ರೇಟೆಡ್ ಕೊಕೊನಟ್ ಹಾಫ್. ಇವಾಗ ನಾವು ಇದಕ್ಕೆ ಅರಿಶಿನ ಪೌಡರನ್ನು ಸೇರಿಸುವ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, ಹಾಗೂ ಒಂದು ಅರ್ಧ ನಿಂಬೆ ಸೈಜದ್ದು ಇದು ಹುಳಿ ತಗೊಳ್ಳುವ. ಹಾಫ್ ಲೆಮನ್ ಸೈಜದ್ದು ಹುಳಿ. ನಾನು ಹೆಚ್ಚಾಗಿ ಈ ಮೀನು ಸಾರು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಹಾಗೆ ಒಂದು ಪಾತ್ರೆಯಲ್ಲಿ ನಾವು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ತಗೊಳ್ಳುವ. ಇಲ್ಲಿ ನಾನು ಒಂದು ಮೀಡಿಯಂ ಸೈಜದ್ದು ಈರುಳ್ಳಿ ಕಟ್ ಮಾಡಿದ್ದನ್ನು ಫ್ರೈ ಮಾಡಲಿಕ್ಕೆ ತಗೊಂಡಿದ್ದೇನೆ. ಮೀಡಿಯಂ ಸೈಜದ್ದು ಒಂದು ಈರುಳ್ಳಿ ಸಾಕು. ಇದನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಪಿಂಕಿಶ್ ಕಲರ್ ಬರುವ ತನಕ ಫ್ರೈ ಮಾಡಿದರೆ ಸಾಕು, ತುಂಬ ಫ್ರೈ ಆಗಬೇಕಂತಿಲ್ಲ. ಆಮೇಲೆ ಇದಕ್ಕೆ ನಾವು ಈ ಸ್ಪೈಸಸ್ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ ಪೇಸ್ಟನ್ನು ಸೇರಿಸುವ. ಸೇರಿಸಿ ಇದು ಸ್ವಲ್ಪ ಹೊತ್ತು ಇದರಲ್ಲಿಯೇ ಕುದಿಲಿಕ್ಕೆ ಬಿಡುವ. ಸ್ವಲ್ಪ ಕುದಿ ಬಂದ ಮೇಲೆ ಮತ್ತೆ ನಾವು ಇದರದ್ದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು. ಇದಕ್ಕೆ ನಾವು ಉಪ್ಪು ತಗೊಳ್ಬೇಕು. 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಬೇಕು. ಮತ್ತು ನಿಮ್ಮ ಟೇಸ್ಟಿಗೆ ಅಡ್ಜಸ್ಟ್ ಮಾಡಿ. ಇದು ಕೋಕಮ್ ಬಡ್ಡು ಪುಲಿ ಹೇಳ್ತೇವೆ. ಸೊ ಇದನ್ನು ನಾನು ಹಾಕ್ತೇನೆ. ಇದರಿಂದ ಒಂದು ಫಿಶ್ ಕರಿಗೆ ಒಳ್ಳೆ ಟೇಸ್ಟ್ ಬರ್ತದೆ, ಪ್ಲಸ್ ಇದು ಹೆಲ್ತಿಗೆ ಕೂಡ ಒಳ್ಳೆದಂತ ಹೇಳ್ತಾರೆ. ಅದರಿಂದ ನಾನು ಹುಳಿಯನ್ನು ಸ್ವಲ್ಪ ಕಡಿಮೆ ತಗೊಂಡಿದ್ದೆ. ಈಗ ಇಲ್ಲಿ ಬಾಯ್ಲ್ ಬರಲಿಕ್ಕೆ, ಇದರಲ್ಲಿಯೇ ಈ ಕರಿ ಬಾಯ್ಲ್ ಬರಲಿಕ್ಕೆ ಶುರುವಾದ ಮೇಲೆ ನಾವು ಇದರದ್ದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡುವ. ನಮಗೆ ಎಷ್ಟು ತಿಕ್ ಬೇಕು ಅಂತ ಹೇಳಿ ಸಾರನ್ನು ಅಡ್ಜಸ್ಟ್ ಮಾಡಬೇಕು. ಇದು ಸಾರು ಒಂದು 5 ನಿಮಿಷ ಒಳ್ಳೆ ಬಾಯ್ಲ್ ಆಗಬೇಕು. ಬಾಯ್ಲ್ ಬಂದ ಮೇಲೆ ನಾವು ಈ ಕ್ಲೀನ್ ಮಾಡಿದ ಮೀನನ್ನು ಇದಕ್ಕೆ ಸೇರಿಸುವ. ಇದು ಮೀನು ಕೂಡ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಒಳ್ಳೆಯದು. ಅದು ಉಪ್ಪು ಎಳ್ಕೊಳ್ತದೆ. ಆಮೇಲೆ ಇದು ಈ ಕರಿಗೆ ಸೇರಿಸುವ. ಈಗ ಒಂದು ಜಸ್ಟ್ ಬಾಯ್ಲ್ ಬಂದರೆ ಸಾಕು, ನಮ್ಮ ಫಿಶ್ ಕರಿ ರೆಡಿ ಆಗ್ತದೆ. ಸೊ ಇವತ್ತು ನಾವು ಪಯ್ಯೆ ಮೀನಿನ ಸಾರು ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಇದು ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.